ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ಅರಿಶಿನ ಎಲೆಯಲ್ಲಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇವಾಗ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ. ನೀವು ಕೂಡ ಈ ಅರಿಶಿನ ಎಲೆಯಲ್ಲಿ ಕಡುಬು ಅಥವಾ ಪಾತೋಳಿ ಮಾಡೋ ಯೋಚನೆಯಲ್ಲಿದ್ದರೆ ಈ ರೆಸಿಪಿಯನ್ನು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಎಲ್ಲರೂ ಪಾತೋಳಿ ಮಾಡ್ತಾರೆ, ಆದರೆ ಒಬ್ಬೊಬ್ಬರ ಪದ್ಧತಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಹಾಗಿದ್ರೆ ನಾನು ಮಾಡೋ ರೀತಿಯಲ್ಲಿ ಈ ಪಾತೋಳಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1 ಟೀ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕಿದ್ದೀನಿ. ಈಗ ಈ ತುಪ್ಪದಲ್ಲಿ ನಾನು 1 ಬೌಲಷ್ಟು ಕಾಯಿ ತುರಿಯನ್ನು ಹಾಕಿದ್ದೀನಿ. ಕಾಯಿ ತುರಿ ಹಾಕಿ ಸ್ವಲ್ಪ ಇದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನು 3/4 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. 3/4 ಬೌಲಷ್ಟು ತೊಗೋಬೋದು, ಇಲ್ಲಾಂದರೆ ಅರ್ಧ ಬೌಲಷ್ಟು ಕೂಡ ತೊಗೋಬಹುದು. ಅದು ನಿಮಗೆ ಸಿಹಿ ಹೇಗೆ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 3/4 ಬೌಲಷ್ಟು ತೊಗೊಂಡು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬೆಲ್ಲ ಕರಗಿ ಸ್ವಲ್ಪ ಮಾಯಿಶ್ಚರ್ ಆಗುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಈಗ ಇದರಲ್ಲಿ ನಾನು ಬಿಳಿ ಎಳ್ಳು ಮೊದಲೇ ನಾನು ಹುರಿದಿಟ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಗೆಯೇ ಗಸಗಸೆನೂ ಕೂಡ ಹುರಿದಿದ್ದೀನಿ. ಬಿಳಿ ಎಳ್ಳು 1 ಟೇಬಲ್ ಸ್ಪೂನಷ್ಟು, ಹಾಗೆಯೇ 1 ಟೀ ಸ್ಪೂನಷ್ಟು ಗಸಗಸೆ, ಒಂದು 4 ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಎಲ್ಲ ಡ್ರೈ ಆಗಿದೆ, ಮಿಕ್ಸ್ ಆಗಿದೆ ಚೆನ್ನಾಗಿ. ಇದು ಈಗ ಮಾಯಿಶ್ಚರ್ ಏನು ಬಂದಿರುತ್ತೆ ನೋಡಿ, ಅದೆಲ್ಲ ಹೋಗಿದೆ. ಸ್ವಲ್ಪನೇ ನಾವು ಅದು ಹೋಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಈಗ ನಾವು ಪಾತೋಳಿ ಮಾಡಲಿಕ್ಕೆ ಅಥವಾ ಕಡುಬು ಮಾಡಲಿಕ್ಕೆ ಇಲ್ಲಿ ಅರಿಶಿನ ಎಲೆಯನ್ನು ಮೊದಲಿಗೆ ರೆಡಿ ಮಾಡ್ಕೋಬೇಕು. ಅರಿಶಿನ ಎಲೆ ತಂದು ನಾನು ಕ್ಲೀನಾಗಿ ತೊಳೆದು ಒರೆಸಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರೌಂಡಾಗಿ ಇಲ್ಲಿ ಪಾತೋಳಿ ಯಾವ ಆಕಾರ ಇರುತ್ತೆ ನೋಡಿ, ಆ ಆಕಾರದಲ್ಲಿ ಈ ಎಲೆಯನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡಬಹುದು ಎಲೆ ನೋಡಿ, ಇದು ನಮ್ಮ ಗಾರ್ಡನ್ನಲ್ಲಿನೇ ಬೆಳೆದಿರುವಂಥ ಎಲೆ. ಹಾಗೆಯೇ ಇಲ್ಲಿ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 2 ಬೌಲಷ್ಟು ಇಲ್ಲಿ ನೀರು ಹಾಕಿ ಇದನ್ನು ಬಿಸಿ ಆಗಬೇಕು. ನೀರು ಕುದೀತಾ ಇದೆ ಅನ್ನುವಾಗ ಇದರಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ, ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ನಾವು ಇದನ್ನು, ಉಪ್ಪು ಹಾಕಬೇಕಾದ್ರೆ ರೆಕಾರ್ಡ್ ಆಗಲಿಲ್ಲ ವಿಡಿಯೋ, ಸ್ವಲ್ಪ ಉಪ್ಪು ಸೇರಿಸಿ, ನೀವು ಉಪ್ಪು ಸೇರಿಸಿ 2 ಬೌಲ್ ನೀರಿಗೆ ನಾನು 2 ಬೌಲಷ್ಟು ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟು ತೊಗೋಬೇಕಾದ್ರೆ ಸ್ವಲ್ಪ ಹಗುರವಾಗಿ ಬೌಲ್ನಲ್ಲಿ ನೀವು ಒತ್ತಿ ತೊಗೊಳ್ಳಿ. ಪೂರ್ತಿ ಬಹಳ ಒತ್ತಲಿಕ್ಕೆ ಹೋಗಬೇಡಿ, ಹಗುರವಾಗಿ ಒತ್ತಿ ಹಿಟ್ಟನ್ನು ತೊಗೊಂಡು ಇದರಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಇದನ್ನು ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇದು ಸ್ವಲ್ಪ ಜಿಗಿ ಬರಬೇಕು. ಜಿಗಿ ಬಂದರೆ ನಾವು ಪಾತೋಳಿ ಮಾಡೋದು ಸುತ್ತಲೆಲ್ಲ ಬಿರುಕು ಎಲ್ಲ ಬಿಡುತ್ತೆ ನೋಡಿ, ಆ ರೀತಿ ಎಲ್ಲ ಬಿಡಲ್ಲ. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ 1-2 ನಿಮಿಷನಾದರೂ ನೀವು ಚೆನ್ನಾಗಿ ಇದನ್ನು ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ತಿರುಗಿಸ್ತಾ ಇರಿ. ಚೆನ್ನಾಗಿ ಇದು ಕುದಿಬೇಕು. ನಮಗೆ ಅಂಟಬಾರದು. ಈ ರೀತಿ ನಾವು ಕೈ ಮುಟ್ಟಿದರೆ ಇದಕ್ಕೆ ಅಂಟಬಾರದು ಕೈಗೆ. ಆ ರೀತಿಯಾಗಿ ನಾವು ಈ ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ. ನಿಮಗೆ ಮುಂದೆ ತೋರಿಸ್ತೀನಿ ನಾನು. ಆ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಬಾಯಲ್ಲಿ ಇಟ್ಟರೆ ಕರಗಿ ಬಿಡುತ್ತೆ, ಅಷ್ಟು ಚೆನ್ನಾಗಿ ಈ ಪಾತೋಳಿ ಆಗುತ್ತೆ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇರೆ ಪಾತೋಳಿಗೂ ಮತ್ತು ಈ ಮಾಡೋ ಪಾತೋಳಿಗೂ ನೀವು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇವಾಗ ನೋಡಿ ಇಲ್ಲಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಹಿಟ್ಟನ್ನು ಮುಟ್ಟಿ ನೋಡಿ ಇಲ್ಲಿ ಅಂಟ್ತಾ ಇಲ್ಲ ಕೈಗೆ. ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಆಗಿದೆ ಹಿಟ್ಟು. ಈ ರೀತಿ ಆದರೆ ಹಿಟ್ಟು ಸಾಕು. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದರ ಮೇಲೆ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ನೀವು ಒಂದು 5 ನಿಮಿಷ ಬಿಡಿ. ಇವಾಗ ನೋಡಿ ಇಲ್ಲಿ ಹಿಟ್ಟು ಈ ರೀತಿ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಬಿರುಕು ಕೂಡ ಬಿಡ್ತಾ ಇಲ್ಲ. ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ನಾನು ಈ ಹಿಟ್ಟು ಇಲ್ಲಿ ಗ್ಯಾಸಿನ ಟಾಪ್ ಕೌಂಟರ್ ಮೇಲೇ ತಗೋತಾ ಇದ್ದೀನಿ. ನೀವು ಬೇಕಿದ್ರೆ ಪರಾತ್ನಲ್ಲಿ ಕೂಡ ತೊಗೋಬಹುದು, ಆದರೆ ಗ್ರಿಪ್ ಸಿಗಲ್ಲ ನಾದಬೇಕಾದ್ರೆ. ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ತೊಗೊಂಡಿದ್ದೀನಿ. ಅದೇ ಪಾತ್ರೆಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ನೀರು ಸ್ವಲ್ಪ ಕೈಗೆ ಹಚ್ಕೊಂಡು ನಾವು ಹಿಟ್ಟು ನಾದಬೇಕಾಗತ್ತೆ. ತುಂಬ ಬಿಸಿ ಇದೆ ಹಿಟ್ಟು, ನಮಗೆ ರೂಢಿ ಇದೆ. ಇದು ಬಿಸಿ ಇರಬೇಕಾದ್ರೆ ನಾವು ನಾದ್ತೀವಿ. ಆದರೆ ರೂಢಿ ಇಲ್ಲದವ್ರು ಏನು ಮಾಡಬೇಕಂದ್ರೆ, ಒಂದು ಗ್ಲಾಸ್ ತೊಗೊಳ್ಳಿ, ಏನಾದರೂ ಗ್ಲಾಸ್ ತೊಗೊಂಡು ಈ ಗ್ಲಾಸ್ನಿಂದ ಮೊದಲಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ತಣ್ಣಗಾಗತ್ತೆ. ತಣ್ಣಗಾದ ನಂತರ ಹಿಟ್ಟು ಕೈಯಿಂದ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನಾವು ಎಷ್ಟು ನಾದ್ಕೋತೀವಿ ನೋಡಿ ಅಷ್ಟೇ ಚೆನ್ನಾಗಿ ಪಾತೋಳಿ ಬರುತ್ತೆ. ಇಲ್ಲಿ ನಾದ್ಕೊಳ್ಳೋದು ಮುಖ್ಯ. ಹಿಟ್ಟು ಸರಿಯಾಗಿ ನಾದಲಿಲ್ಲ ಅಂದರೆ ಅದು ಬಿರುಕು ಬಿಡುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಕೈಯಿಂದನೂ ಕೂಡ ಇದನ್ನು ನಾದೋದು ತೋರಿಸ್ತೀನಿ ನಿಮಗೆ. ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ನಾವು ಇದು ಹಬ್ಬಕ್ಕಲ್ಲದೇ ನಾವು ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದಾಗ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ನಾವು ಮಾಡ್ಕೋಬಹುದು. ಕೈಗೆ ಈ ರೀತಿಯಾಗಿ ನೀರು ಹಚ್ಕೊಂಡು ಕೆಳಗಡೆ ಸ್ವಲ್ಪ ಇಲ್ಲಿ ನೀರು ಹಚ್ಕೊಂಡು ಕೈಗೆ ನೀರು ಹಚ್ಕೊಂಡು ಇದರಲ್ಲಿ 2 ಭಾಗ ಮಾಡ್ಕೋತಾ ಇದ್ದೀನಿ ನಾನು. ಮಾಡಿಕೊಂಡು ಇದನ್ನು ಅಂಗೈಯಿಂದ ನಾದ್ಕೋಬೇಕು ಚೆನ್ನಾಗಿ ನಾವು ಇದನ್ನು.
ಇವಾಗ ನೋಡಿ ಇಲ್ಲಿಂದ ಅಂಗೈಯಿಂದ ನಾವು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಳ್ಳಿ, ಬಹಳ ನೀರು ತಗೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಕೈ ತಂಪಾದರೆ ಸಾಕು. ಈ ರೀತಿಯಾಗಿ ಹಿಟ್ಟು ಚೆನ್ನಾಗಿ ನಾದಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಆಗಿದೆ. ಏನು ಕಷ್ಟ ಅನಿಸಲ್ಲ ನಮಗೆ ಈ ಪಾತೋಳಿ ಮಾಡಲಿಕ್ಕೆ. ಆರಾಮಾಗಿ ನಾವು ಇದನ್ನು ಮಾಡಬಹುದು. ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು. ನೋಡಿ ಯಾವ ರೀತಿ ರಬ್ಬರ್ ಥರ ಆಗಿದೆ. ರಬ್ಬರ್ ಥರ ಅಂದರೆ ಅಷ್ಟೊಂದು ರಬ್ಬರ್ ಥರ ಅಷ್ಟೊಂದು ಎಳಿಬೇಕು ಅಂತ ಏನಿಲ್ಲ, ಸಾಫ್ಟ್ ಆಗುತ್ತೆ. ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಈ ಹಿಟ್ಟನ್ನು ಕೂಡ ನಾನು ಈಗ ನಾದ್ಕೊಳ್ತೀನಿ. ಈಗ ಎರಡೂ ಸೇರಿಸಿ ನಾದಿ ಇಟ್ಕೋತೀನಿ ಇವಾಗ ನಾನು ಈ ಹಿಟ್ಟು. ನಮಗೆ ಎಷ್ಟು ಬೇಕೋ ಆ ಸೈಜ್ನಲ್ಲಿ ನಾವು ಹಿಟ್ಟು ತೊಗೊಂಡು ನಾವು ಈ ಪಾತೋಳಿಯನ್ನು ಮಾಡ್ಕೋಬಹುದು. ಇವಾಗ ನೋಡಿ ನಾನಿಲ್ಲಿ ಚಪಾತಿ ಮಾಡ್ತೀವಿ ನೋಡು, ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡು ನಾನು ಇದನ್ನು 4 ರೀತಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ನೋಡಿ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಮಾಡೋ ಪದ್ಧತಿ ಈ ರೀತಿ ನಾವು ಕೈ ಮೇಲಿನ ರೊಟ್ಟಿ ಅಂತ ನೀರು ಹಚ್ಚಿ ಮಾಡ್ತಾರೆ ನೋಡಿ, ಆ ರೀತಿಯಾಗಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿಯೂ ಕೂಡ ನೀವು ಮಾಡ್ಬೋದು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇಲ್ಲಿ ಕೆಳಗಡೆನೂ ಎಣ್ಣೆ ಹಚ್ಚಿ, ಮತ್ತು ಏನು ರೊಟ್ಟಿನ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೂ ಕೂಡ ಇಲ್ಲಿ ಎಣ್ಣೆ ಹಚ್ಕೊಂಡು ನೀವು ಈ ರೀತಿಯಾಗಿ ಕೈಯಿಂದನೂ ಕೂಡ ಮಾಡ್ಕೋಬಹುದು. ಇಲ್ಲಾಂದರೆ ಇದು ಬರುತ್ತೆ ನೋಡಿ, ಹಪ್ಪಳ ಮಾಡೋ ಮಿಷಿನ್ ಬರುತ್ತೆ ನೋಡಿ, ಅದರಲ್ಲಿಯೂ ಕೂಡ ಮೇಲೆ ಕೆಳಗೆ ಪೇಪರ್ ಇಟ್ಟು ಮಧ್ಯದಲ್ಲಿ ಈ ಹಿಟ್ಟು ಹಾಕಿ ನೀವು ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಪೂರಿ ಥರ ರೆಡಿ ಆಗುತ್ತೆ. ಅದರಲ್ಲಿಯೂ ಕೂಡ ನೀವು ಪಾತೋಳಿಯನ್ನು ಮಾಡ್ಕೋಬೋದು. ಈ ರೀತಿ ಮಾಡೋದು ಇದರ ಟೇಸ್ಟ್ ಬೇರೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ತೋರಿಸ್ತೀನಿ ಮುಂದೆ, ಆ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬಹುದು. ಇವಾಗ ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಎಲ್ಲ ಕೊಬ್ಬರಿ ಮಿಶ್ರಣ. ಈ ಮಿಶ್ರಣವನ್ನು ನಾವು ಅರಿಶಿನ ಎಲೆ ಮೇಲೆ ಇದನ್ನು ಇಟ್ಟು ನಾವು ಈ ಮಿಶ್ರಣವನ್ನು ಹಾಕಿ ನಾವು ಪಾತೋಳಿಯನ್ನು ಮಾಡ್ಕೋಬೇಕಾಗತ್ತೆ. ಈಗ ಈ ಅರಿಶಿನ ಎಲೆಯನ್ನು ತೊಗೊಂಡಿದ್ದೀನಲ್ಲ, ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸವರಿ ಅದರ ಮೇಲೆ ಇದನ್ನು ಇಟ್ಟು ಇದರಲ್ಲಿ ನಾವು ಆ ಮಿಶ್ರಣವನ್ನು ತುಂಬಬೇಕು. ಇಲ್ಲಿ ನೋಡಿ ಈ ಮಿಶ್ರಣವನ್ನು ಇಲ್ಲಿ ತುಂಬ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಈ ಮಿಶ್ರಣವನ್ನು ತುಂಬ್ಕೋಬಹುದು. ಈಗ ನಾವು ಈ ಎಲೆಯನ್ನು ಈ ರೀತಿಯಾಗಿ ನೋಡಿ ಫೋಲ್ಡ್ ಮಾಡಿ ಈ ತುದಿಯಲ್ಲಿ ನೋಡಿ ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇವಾಗ ನಿಮಗೆ ಅದಕ್ಕೆ ಒಂದು ಡಿಸೈನ್ ಮಾಡೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಆ ರೀತಿ ಬಂದರೆ ನೀವು ಮಾಡ್ಕೊಳ್ಳಿ, ಇಲ್ಲಾದರೆ ತುದಿಯಲ್ಲಿ ನೀವು ಈ ರೀತಿಯಾಗಿ ಪ್ರೆಸ್ ಮಾಡಿನೂ ಕೂಡ ಹಾಗೇನೂ ಕೂಡ ಬೇಯಿಸ್ಕೋಬೋದು. ಇವಾಗ ನೋಡಿ ನಾನು ಈ ರೀತಿಯಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಈ ರೀತಿ ಡಿಸೈನ್ ಏನು ಮಾಡ್ತಾರೆ ನೋಡಿ, ಅದಕ್ಕೆ ಮುರುಗಿ ಮುರಿಯೋದು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಇದನ್ನು ನಾನು ಅರಿಶಿನ ಎಲೆಯಲ್ಲಿ ಹಾಕಿ ಈ ರೀತಿಯಾಗಿ ಮಾಡಿ ಎಲ್ಲನೂ ಪಾತೋಳಿನೂ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ಇನ್ನೊಂದು ರೀತಿ ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ ನಾನು. ಈ ರೀತಿಯಾಗಿ ಹಿಟ್ಟು ನಾದ್ಕೊಳ್ಳಿ. ಈಗ ಅದಕ್ಕೆ ಒಣ ಹಿಟ್ಟು ಹಚ್ಕೊಂಡು ನೀವು ಲಟ್ಟಿಸಿನೂ ಕೂಡ ಮಾಡ್ಕೋಬೋದು. ಬಹಳ ಹಿಟ್ಟು ಹಚ್ಚಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಿಟ್ಟು ಹಚ್ಚಿ ಮೆಲ್ಲಗೆ ಅಂದರೆ ನಿಧಾನಕ್ಕೆ ನೀವು ಲಟ್ಟಿಸಿ. ಚಪಾತಿ ನಾವು ಯಾವ ರೀತಿ ಲಟ್ಟಿಸ್ತೀವಿ ನೋಡಿ ಆ ರೀತಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ, ಹಗುರವಾಗಿ ಲಟ್ಟಿಸ್ಕೊಂಡು ಹಿಟ್ಟು ಕೂಡ ನೋಡಿ ನಾನು ಹೆಚ್ಚು ಹಚ್ಚಲಿಲ್ಲ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ನೀವು ಇದರಲ್ಲಿನೂ ಕೂಡ ಮಿಶ್ರಣವನ್ನು ತುಂಬಿ ನೀವು ಪಾತೋಳಿಯನ್ನು ಮಾಡ್ಕೋಬಹುದು. ಯಾರಿಗೆ ಮಾಡಲಿಕ್ಕೆ ಬರಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು. ಇವಾಗ ಇದನ್ನು ಕೂಡ ಮಾಡ್ಕೊಳ್ತೀನಿ ನಾನು. ನೀವು ಅದರಲ್ಲಿ ಮಿಶ್ರಣವನ್ನು ತುಂಬಿ ಈ ರೀತಿಯಾಗಿ ಒತ್ತಿನೂ ಕೂಡ ನೀವು ಮಾಡ್ಕೋಬಹುದು. ಇವಾಗ ಇಲ್ಲಿ ನೋಡ್ಬೋದು, ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಈ ರೀತಿಯಾಗಿ ನೀವು ಮಾಡಲಿಕ್ಕೆ ಬಂದರೆ ಮಾಡಿಕೊಳ್ಳಿ. ಇವಾಗ ಇದನ್ನು ಕೂಡ ರೆಡಿಯಾಗಿದೆ. ಈಗ ಇನ್ನೊಂದು ರೀತಿಯಾಗಿ ಮಾಡೋದನ್ನು ಕೂಡ ನಾನು ತೋರಿಸ್ತೀನಿ. ಇವಾಗ ಹಿಟ್ಟು ತಗೊಂಡು ಇದಕ್ಕೆ ಮೇಲೆ ಕೆಳಗಡೆ ಮತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಚ್ಕೊಳ್ಳಿ. ಬಹಳ ಹಚ್ಚಲಿಕ್ಕೆ ಹೋಗಬೇಡಿ, ನೀರು ಎಣ್ಣೆ ಸ್ವಲ್ಪ ಹಚ್ಕೊಂಡು ಈ ರೀತಿಯಾಗಿ ನೀವು ಲಟ್ಟಿಸಿನೂ ಕೂಡ ಈ ರೀತಿಯಾಗಿ ಹಿಟ್ಟು ಇಲ್ಲದೇ ಈ ರೀತಿಯಾಗಿ ಲಟ್ಟಿಸಿ ಕೂಡ ಮಾಡ್ಕೊಳ್ಳಿ. ಈ ರೀತಿಯಾಗಿಯೂ ಮಾಡ್ಕೋಬಹುದು. ವಿಡಿಯೋ ಬಹಳ ದೊಡ್ಡದಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ನಾನು ತೋರಿಸ್ತಾ ಇದ್ದೀನಿ. ಆ ರೀತಿಯನ್ನು ನೀವು ಮಾಡ್ಕೋಬಹುದು. ಇನ್ನೊಂದು ರೀತಿಯಾಗಿ ಯಾವುದಂದರೆ ಅರಿಶಿನ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹಿಟ್ಟು ತೊಗೊಂಡು ಇದರ ಮೇಲೆ ಈ ರೀತಿಯಾಗಿ ನೋಡಿ ಒತ್ತಿ ನೀವು ಈ ರೀತಿಯಾಗಿಯೂ ಕೂಡ ಮಾಡ್ಕೋಬಹುದು. ಇದೂ ಕೂಡ ಚೆನ್ನಾಗಿ ಆಗುತ್ತೆ. ಇದರಲ್ಲಿ ಮಿಶ್ರಣವನ್ನು ತುಂಬಿ ನೀವು ಮಾಡ್ಕೋಬಹುದು. ಈಗ ಇಲ್ಲಿ ನಾನು ಎಲ್ಲ ಪಾತೋಳಿನೇ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಪಾತೋಳಿ ಬೇಯಿಸಲಿಕ್ಕೆ ನಾನಿಲ್ಲಿ ಒಂದು ಬುಟ್ಟಿ ತೊಗೊಂಡಿದ್ದೀನಿ. ನಮ್ಮ ಹಳ್ಳಿ ಕಡೆಗೆ ಈ ರೀತಿ ಬುಟ್ಟಿ ಸಿಗುತ್ತೆ ಈ ಪಾತೋಳಿ ಬೇಯಿಸಲಿಕ್ಕೆ, ಮತ್ತು ದಿವಸ ಅಂತ ಮಾಡ್ತಾರೆ ಅದನ್ನು ಬೇಯಿಸಲಿಕ್ಕೆಲ್ಲ ಈ ರೀತಿಯಾಗಿ ಸಿಗುತ್ತೆ. ನಿಮ್ಮ ಹತ್ರ ಈ ರೀತಿ ಇದ್ದರೆ ನೀವು ಇದರಲ್ಲಿ ಬೇಯಿಸ್ಕೋಬೋದು. ಇಲ್ಲಾಂದರೆ ನೀವು ಸ್ಟೀಮರ್ನಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ, ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿನೂ ಕೂಡ ಇಟ್ಟು ಇದನ್ನು ಬೇಯಿಸ್ಕೋಬೋದು. ಈಗ ಇದರಲ್ಲಿ ನಾನು ಎಲ್ಲ ಪಾತ್ರೆಯನ್ನು ಇಟ್ಟು ಈಗ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಗ್ಯಾಸ್ ಮೇಲೆ ನಾನು ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಬಿಸಿಯಾಗಿದೆ.
ಈ ಬಿಸಿಯಾಗಿರೋ ನೀರಿನ ಮೇಲೆ ನಾವು ಏನು ಬುಟ್ಟಿ ತೊಗೊಂಡಿದ್ವಲ್ಲ ಈ ಬುಟ್ಟಿಯನ್ನು ಇಡಬೇಕು. ಇಟ್ಟು ಅದರ ಮೇಲಿಂದ ಮತ್ತೊಂದು ಬುಟ್ಟಿಯನ್ನು ಮುಚ್ಚಿ ನಾವು ಇದನ್ನು ಒಂದು 15ರಿಂದ 20 ನಿಮಿಷನಾದರೂ ನಾವು ಇದನ್ನು ಮೀಡಿಯಮ್ಗಿಂತ ಸ್ವಲ್ಪ ಹೆಚ್ಚು ಬೆಂಕಿ ಇಟ್ಟು, ಅಂದರೆ ಹೈಕ್ಕಿಂತ ಸ್ವಲ್ಪ ಕಡಿಮೆ ಈ ರೀತಿಯಾಗಿ ಬೆಂಕಿಯನ್ನಿಟ್ಟು ಅದರಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಇದು ನೋಡಿ ಬೇಯ್ದಿದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಎಲೆದು. ಇವಾಗ ನೋಡಿ ಇಲ್ಲಿ ಎಲೆ ಕಲರ್ ಚೇಂಜ್ ಆಗಿದೆ, ಅಲ್ಲಿವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಬೇಯಿಸಿ ತೊಗೊಂಡಿದ್ದೀನಿ, ಬಿಸಿ ಬಿಸಿ ಇದೆ, ಹೊಗೆ ಎಲ್ಲ ಹೋಗ್ತಾ ಇದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಇಲ್ಲಿ ಅರಿಶಿನ ಎಲೆಯಲ್ಲಿ ಪಾತೋಳಿ ರೆಡಿಯಾಗಿದೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ. ಹಲ್ಲಿಲ್ಲದವರು ಕೂಡ ಇದನ್ನು ಆರಾಮಾಗಿ ತಿನ್ನಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.